ಆಕಾಶವಾಣಿ ಭದ್ರಾವತಿ. ಈ ಸಾಲಿನ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ತರೀಕೆರೆಯ ಹಿರಿಯ ಪತ್ರಕರ್ತ ಅನಂತ್ ನಾಡಿಗ ಅವರೊಂದಿಗೆ ವಿಶೇಷ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ನಾವು ಪ್ರತಿದಿನ ಪತ್ರಿಕೆಯನ್ನು ಓದ್ತಾ ಇರ್ತೀವಿ. ಪತ್ರಿಕೆಯಲ್ಲಿ ಸುದ್ದಿಯನ್ನು ಓದೋದನ್ನಷ್ಟೇ ನಾವು ತಿಳ್ಕೊಂಡಿರ್ತೀವಿ. ಆದರೆ ಸುದ್ದಿ ಮನೆಯ ಕತೆ ಮತ್ತು ಸುದ್ದಿಯ ಹಿಂದಿನ ಶ್ರಮ ಇವೆಲ್ಲ ಹೇಗಿರುತ್ತೆ ಅನ್ನೋ ತಿಳ್ಕೊಳ್ಳೋವಂಥ ಕುತೂಹಲ ನಿಮಗೂ ಇರಬಹುದು. ಹಾಗೆಯೇ ಈ ಸುದ್ದಿಯ ಹುಟ್ಟು ಮತ್ತು ನಿಮಗೆ ತಲುಪಿಸುವವರೆಗೆ ಏನೆಲ್ಲ ಕಷ್ಟಗಳಿರುತ್ತೆ ಅನ್ನೋದನ್ನು ತಿಳಿಸೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು. ಇಂದು ನಮ್ಮೊಂದಿಗಿದ್ದಾರೆ ಈ ವರ್ಷದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ವಿಜೇತರಾದಂತಹ ಅನಂತ್ ನಾಡಿಗ್ ಅವರು. ಅನಂತ್ ನಾಡಿಗ್ ಅವರೇ, ನಮಸ್ಕಾರ. ನಮಸ್ಕಾರ ಸ್ವಾಮಿ. ಈಗ ತಮಗೆ ಈ ಸಾರಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಿರೋದ್ರಿಂದ ಆರಂಭದಲ್ಲೇ ತಮಗೆ ಶುಭಾಶಯಗಳನ್ನು ಹೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ತುಂಬ ಧನ್ಯವಾದಗಳು. ಈಗ ಅನಂತ್ ನಾಡಿಗ್ ಅವರೇ, ಪತ್ರಿಕೋದ್ಯಮ, ಪತ್ರಿಕೆ, ಸುದ್ದಿ ಇದು ನಾವು ಪ್ರತಿದಿನ ನೋಡ್ತಾ ಇರುವಂಥದ್ದು. ಈ ಸುದ್ದಿ ಮನೆಯ ಹಿಂದಿನ ಕಥೆಗಳನ್ನು ಕೂಡ ನಮ್ಮ ಕೇಳುಗರಿಗೆ ಹೇಳಬೇಕು. ಅದಕ್ಕಿಂತ ಮೊದಲು ನಿಮ್ಮ ಬಾಲ್ಯದ ಕಡೆ ಒಂದು ಸಾರಿ ಹೊರಟೋಗೋಣ. ಸ್ವಾಮಿ, ನಾನು ಮುಕ್ತ ಪತ್ರಕರ್ತನಾಗಿ ಪತ್ರಿಕೋದ್ಯಮ ಪ್ರವೇಶ ಮಾಡಿದೆ. ಮುಕ್ತ ಪತ್ರಿಕೋದ್ಯಮ ಅಂತಂದ್ರೆ ಏನಿದು ನಾಡಿಗ್? ಅಂದರೆ ನಾನು ಪ್ರತಿಯೊಂದು ಎಲ್ಲ ಪತ್ರಿಕೆಗಳಿಗೂ ಕೂಡ ಮುಕ್ತವಾಗಿ ಬರಹವನ್ನ ಬರೀಬಹುದು, ಬಂಧಿತನಲ್ಲ. ಮುಕ್ತವಾಗಿ ಎಲ್ಲ ಪತ್ರಿಕೆಗೂ ಕೂಡ ನಾನು ಸುದ್ದಿ ಯಾವುದೇ ಒಂದು ಪತ್ರಿಕೆಗೆ ಸೀಮಿತವಾಗಿ ಬರೆಯುವ ಇದಿರಲಿಲ್ಲ ಮುಂಚೆ. ಆ ಬಾಲ್ಯದಲ್ಲಿ ನಾನು ಪತ್ರಿಕೋದ್ಯಮ ಪ್ರವೇಶ ಮಾಡಿ 45 ವರ್ಷ ಆಯಿತು. ಹೌದು, 45 ವರ್ಷದ ಹಿಂದೆ ಒಂದು 2-3 ವರ್ಷ ಮುಕ್ತ ಪತ್ರಿಕೋದ್ಯೋಗಿ ಕೆಲಸ ಮಾಡಿದೆ. ಹಾಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ, ನಾನು ಇರುವಂತಹ ಊರಿನ ಸುತ್ತಮುತ್ತ ಉಂಟಾಗುವ ಸಮಸ್ಯೆಗಳನ್ನ ಪತ್ರಿಕೆಗಳು ಬರಿತಾ ಇದ್ದೆ. ಮತ್ತೆ ಕನ್ನಡಪ್ರಭದಲ್ಲಿ ನಿಮ್ಮ ಕಾಗದ ಅಂತ ಬರೀತಾರೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ವಾಚಕರವಾಣಿ ಅಂತ ಬರೀತಾರೆ, ಸಂಯುಕ್ತ ಕರ್ನಾಟಕದಲ್ಲಿ ಸಂಪಾದಕರಿಗೆ ಪತ್ರ ಅಂತ ಬರೀತಾರೆ. ಇದು ತುಂಬಾ ಅವತ್ತಿನ ಕಾಲದಲ್ಲಿ ಜನಪ್ರಿಯವಾಗಿತ್ತು. ಸುದ್ದಿ ಓದುವುದರ ಜೊತೆಗೆ ಈ ನಿಮ್ಮ ಕಾಗದ, ಲೆಟರ್ಸ್ ಟು ದಿ ಎಡಿಟರ್ಸ್, ಈ ಕಾಲಂನ ಓದುಗರು ತುಂಬಾ ಇಷ್ಟಪಡ್ತಾ ಇದ್ರು. ಅಷ್ಟೇ ಅಲ್ಲ, ಸರ್ಕಾರದ ಕಣ್ ತೆರೆಸೋದಕ್ಕೆ ಅದೊಂದು ಒಳ್ಳೆ ಮಾಧ್ಯಮ ಆಗಿತ್ತು. ಆಮೇಲೆ ಇನ್ನೊಂದಾಗ್ತಿತ್ತು, ಅವರವರ ಊರಿನ ಸಮಸ್ಯೆಗಳನ್ನ ಪತ್ರಿಕೆಗಳಲ್ಲಿ ನೋಡೋದಕ್ಕೂ ಕೂಡ ಸಾಧ್ಯ ಆಗೋದು. ಖಂಡಿತ ಹೌದು. ಅದರಿಂದ ಏನಾಗ್ತಿತ್ತು, ನಮ್ಮೂರಿನ ಸಮಸ್ಯೆಗಳು ಏನಿದೆ, ಆ ಅಂಕಣದಲ್ಲಿ ಏನ್ ಬಂದಿದೆ, ಸರ್ಕಾರದ ಗಮನ ಸೆಳೆಯುತ್ತಾ. ನಮ್ಮ ರಸ್ತೆಯಲ್ಲಿ ಲೈಟ್ ಇಲ್ಲ, ನಮ್ಮ ಮನೆಗೆ ನಲ್ಲಿ ನೀರು ಬಂದಿಲ್ಲ, ನಮ್ಮ ಬೀದಿಗೆ ನಲ್ಲಿ ನೀರು ಬಂದಿಲ್ಲ, ಇವೆಲ್ಲ ನಾನು ಪ್ರಪ್ರಥಮವಾಗಿ ಬರೆದಿದ್ದು. ತರೀಕೆರೆ ಪುರಸಭೆ ನಾಮಫಲಕ ಜಯಚಾಮರಾಜೇಂದ್ರ ಟೌನ್ ಹಾಲ್ ಅಂತ ಒಂದು ಮರದ ಹಲಗೆ ಇದಿತ್ತು. ಅದು ತುಕ್ಕಿಡಿದು ಗಿಡ ಗಂಟೆಗಳೆಲ್ಲ ಬೆಳೆದು ಹಾಳಾಗ್ಬಿಟ್ಟಿತ್ತು. ಒಂದು ಪತ್ರಿಕೆಗೆ ಅದು ಬರೆದೆ ನಾನು, ಸಂಯುಕ್ತ ಕರ್ನಾಟಕದಲ್ಲಿ. ಅದು ಬಂದ ಕೇವಲ 2-3 ದಿವಸದಲ್ಲಿ ಹೊಸ ನಾಮಫಲಕ ಹಾಕಿದ್ರು. ಆವಾಗ ನಮಗೆ ಬಹಳ ಸಂತೋಷ ಆಗಿರ್ಬೇಕು. ತುಂಬಾ ಸಂತೋಷ ಆಗಿ ಆ ಪತ್ರಿಕೆನ ಊರೊಳಗೆ ಎಲ್ರಿಗೂ ತೋರಿಸ್ಕೊಂಡ್ ಬಂದಿದ್ದೆ. ಎಷ್ಟನೇ ವಯಸ್ಸಿನಲ್ಲಿ ನಡೆದಿದ್ದು? ನನಗೆ ಆವಾಗ ನಾನು 22 ವರ್ಷನೋ 23 ವರ್ಷನೋ ಇರ್ಬೇಕು ಅಷ್ಟೇ. ಅನಂತರ ನಾನು ನಮ್ಮ ಸಮೀಪ ಬಂಧುಗಳು ಅಂಚೆ ನಾಗಭೂಷಣ್ ಅಂತ, ಅವರು ಹಾಸನ ಮತ್ತು ಚಿಕ್ಕಮಗಳೂರಿಂದ ಪಬ್ಲಿಕೇಶನ್ ಆಗ್ತಿದ್ದ ಜನಮಿತ್ರ ಪತ್ರಿಕೆಗೆ ವರದಿಗಾರರಾಗಿ ನೇಮಕ ಆಗ್ತಾರೆ. ತರೀಕೆರೆ ಸುದ್ದಿಗಳನ್ನ ಕಳಿಸ್ಕೊಡೋದು. ಆದ್ರೆ ಅವರು ಲೋಕಲ್ ರಿಪೋರ್ಟರ್ ಆಗಿದ್ರು. ಹೌದು. ಅವರ ಜೊತೆಗೆ ನಾನು ಕೂಡ ಸುದ್ದಿಗಳನ್ನ ಜನಮಿತ್ರಕ್ಕೆ ಕಳಿಸೋಕೆ ರೆಡಿ ಆದೆ. ಎಷ್ಟೋ ಕಾರ್ಯಕ್ರಮಗಳಿಗೆ ಅವರು ಹೋಗ್ತಿದ್ರು, ನಾನು ಹೋಗ್ತಿದ್ದೆ. ನೀವು ಸುಮ್ಮನೆ ಹೋಗೋರು? ಹೌದು. ಆದ್ರೆ ಅವರು ನನಗೆ ಬರಹದಲ್ಲಿರುವ ಆಸಕ್ತಿ ಗಮನಿಸಿ, ನೀನೇ ಯಾಕೆ ಇದಕ್ಕೆ ಸುದ್ದಿ ಬರಿಬಾರ್ದು ಅಂತ ಹೇಳಿ ನನಗೆ ಸುದ್ದಿ ಬರೀಕ್ಕೆ ಅವಕಾಶ ಕೊಟ್ರು. ನನಗಾವಾಗ ತುಂಬಾ ಸಂತೋಷ. ಬರಹ ನನಗೆ ಬಹಳ ಇಷ್ಟವಾದ ಪ್ರಪಂಚ. ಮರುದಿವಸ ಆ ಪತ್ರಿಕೆಯಲ್ಲಿ ಆ ಸುದ್ದಿ ಬಂತು, ಆ ಸುದ್ದಿ 4 ಜನ ಓದಿರ್ತಾರೆ, ಆ ಸುದ್ದಿ ನಾನ್ ಬರೆದಿದ್ದನ್ನೇ ಮುದ್ರಣ ಆಗಿರುತ್ತೆ. ಇದು ಕಂಡು ನನಗೆ ತುಂಬಾ ಸಂತೋಷ. ಒಂದು ಅನಂತ್ ನಾಡಿಗ್ ಅವರೇ, ತಮ್ಮ ಊರು ತರೀಕೆರೆ ಯಾವ ಗ್ರಾಮದವ್ರು ತಾವು? ತರೀಕೆರೆ ಸ್ವಸ್ಥಳದವ್ರೆ. ನಮ್ಮ ತಂದೆಯವರು ಶಾನ್ಭೋಗರಾಗಿದ್ರು, ಅವ್ರ ತಂದೆಯವರು ಶಾನ್ಭೋಗರವರು. ಹಾಗಾಗಿ ತರೀಕೆರೆ ನಮ್ಮ ಸ್ವಂತ ಸ್ಥಳ. ಶಾನುಭೋಗರಾಗಿ ನಿಮ್ಮ ತಂದೆ ತಾತ ಅಲ್ಲ, ಊರಿನ ಸಮಸ್ಯೆಯನ್ನು ಒಂದು ರೀತಿಯಲ್ಲಿ ಬಗೆಹರಿಸ್ತಾ ಇದ್ರು. ಆದ್ರೆ ನಿಮ್ಮ ಒಂದು ಪ್ರವೃತ್ತಿಯ ಮುಖಾಂತರ ನೀವು ಬೇರೆ ರೀತಿಯಲ್ಲಿ ಜನರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಇಳಿದು ಬಿಟ್ರಿ ಅನಂತ್ ನಾಡಿಗ್ ಅವರೇ. ಹೌದು, ನನಗೆ ಆವಾಗ ತುಂಬಾ ಸಂತೋಷ ಆಗ್ತಾ ಇತ್ತು. ನಾನು ಬರೆದ ಸುದ್ದಿಗಳು ಜನಮಿತ್ರ ಪತ್ರಿಕೆಯಲ್ಲಿ ಪ್ರಧಾನವಾಗಿ ಪ್ರಕಟ ಆಗ್ತಿತ್ತು. ಅಶುಚಿ ಆಗರ ತರೀಕೆರೆ ಅಂತ ಒಂದು ಬರೆದೆ. ಇಡೀ ಆರೋಗ್ಯ ಇಲಾಖೆನೇ ಎಚ್ಚರಿಸ್ತು. ಮರುದಿವಸದಿಂದ ಇಂಜೆಕ್ಷನ್ಗಳನ್ನು ಕೊಡೋಕೆ ಶುರು ಮಾಡಿದ್ರು, ಊರೊಳಗೆ ಸ್ವಚ್ಛತೆ ಕಾಪಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಜನಮಿತ್ರ ಪತ್ರಿಕೆಯಲ್ಲಿ ಒಂದು ಸಣ್ಣ ಪತ್ರಿಕೆ, ಆ ಸಣ್ಣ ಪತ್ರಿಕೆಯಲ್ಲಿ ಬಂದು ಇದು ದೊಡ್ಡ ಕಾರ್ಯವನ್ನು ಮಾಡ್ತು. ಅದು ನನಗೆ ತುಂಬಾ ಸಂತೋಷ ಆಯ್ತು. ಹಾಗಾಗಿ
ಬರವಣಿಗೆ ಕ್ಷೇತ್ರನ ನಾನು ಆರಿಸ್ಕೊಳ್ಳೋಕ್ಕೆ ಅವೆಲ್ಲ ಕಾರಣ ಆಯಿತು ಸ್ವಾಮಿ. PUC ಮುಗಿಸಿದ್ರಿ. PUC ಮುಗಿಸಿದ ನಂತರ ತಾವು ಓದಿದಂತಹ ಸಮಯದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗೋದಕ್ಕೆ ಬಹಳ ಅವಕಾಶ ಇತ್ತು ಅನಂತ ನಾಡಿಗವರೇ. ಆದರೂ ಸರ್ಕಾರಿ ಉದ್ಯೋಗವನ್ನ ಬಿಟ್ಟು ಪತ್ರಿಕಾ ರಂಗವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ ನನ್ನ ಅಕ್ಷರಗಳು ತುಂಬ ಸುಂದರವಾಗಿರ್ತಿತ್ತು. ಕಾಗುಣಿತ ತಪ್ಪಿಲ್ದಾಗ ನಾನು ಬರೀತಿದ್ದೆ. ಪತ್ರಿಕೆಗೆ ಕಳಿಸಿದಾಗ ಈಗ ನಂಗೆ ಮೊಬೈಲು ಅವೆಲ್ಲ ಎಂಥದೂ ಇಲ್ಲ. ಫೋನಲ್ಲಿ ಯಾವುದೋ ಪಕ್ಕದ ಮನೆಗೆ ಫೋನ್ ಬಂದು ಸಂಪಾದಕರೇ ಮಾತಾಡಿ ನೀವು ತುಂಬ ಸುದ್ದಿ ಚೆನ್ನಾಗಿ ಬರೀತೀರಿ, ಇದನ್ನು ಇನ್ನೂ ಸ್ವಲ್ಪ ವಿವರವಾಗಿ ಬರೀರಿ, ಇದಿಷ್ಟು ವಿಚಾರಗಳನ್ನು ಕೊಡಿ, ಹೀಗೆಲ್ಲ ಬರಿತಾ ಇದ್ರು. ನನಗೆ ಅದು ಉತ್ತೇಜನ ಕೊಡ್ತು. ಹಾಗಾಗಿ ಸರ್ಕಾರಿ ಉದ್ಯೋಗ ಬೇಡ ಅಂತ ನಾನೇ ಸ್ವಂತ ನನ್ನ ಕಾಲಬಲದ ಮೇಲೆ ನಾನೇ ನಿಂತ್ಕೊಳ್ಬಾರ್ದು ಯಾಕೆ ಅನ್ನುವಂತಹ ಮನಸ್ಸು ನನಗೆ ಮೂಡ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ನಾನು ಆರಿಸ್ಕೊಂಡೆ. PUC ನಂತರ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ನಾನು ಪತ್ರಿಕೋದ್ಯಮ ಶಿಕ್ಷಣ ಪಡೆದೆ. ಜರ್ನಲಿಸಂ ಮಾಡಿದ್ರಿ ಅಲ್ಲಿ? ಹೌದು. ಪರೀಕ್ಷೆಗೆ ಹೋಗುವಂಥ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಎರಡೂ ಇತ್ತು. ಹೌದಲ್ಲ, ಕಲಿಕೆ ದೃಷ್ಟಿಯಿಂದ ಕನ್ನಡ ಮತ್ತು ಇಂಗ್ಲೀಷು ಎರಡೂ ತಗೊಳ್ಬಹುದಲ್ಲ ಅಂಥೇಳಿ ನಾನು ಮತ್ತು ನನ್ನ ಬಂಧು ಅಂಜನಾಭೂಷಣ್ ಇಬ್ಬರು ಕೂಡ ನಾವು ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಸರ್ಟಿಫಿಕೇಟ್ ಆಫ್ ಕೋರ್ಸ್ ಇನ್ ಜರ್ನಲಿಸಮ್ ಆ ಪರೀಕ್ಷೆಗೆ ಅಪೇರ್ ಆದ್ವಿ. ಆವಾಗ ಮಹನೀಯರಾದಂಥ ಖಾದ್ರಿ ಶಾಮಣ್ಣವರು ಮೈಸೂರು ಮಾನಸ ಗಂಗೋತ್ರಿ ಬಂದು ತರಗತಿಗಳನ್ನ ನಮಗೆ ತಗೊಳ್ಳೋರು. ಅಂತ ಒಬ್ಬ ದೊಡ್ಡ ಮನುಷ್ಯನ ದರ್ಶನ ಅವತ್ತಾಯ್ತಲ್ಲ ಅಂತ ಹೇಳಿ ತುಂಬ ಸಂತೋಷ ಆಯಿತು. ಒಂದೊಂದೇ ಮೆಟ್ಲು ಹೊತ್ಕೊತಾ ಹೋದ್ವಿ. ಅನಂತರ ನಮ್ಮ ಸ್ನೇಹಿತರು ಅಂಚೆ ವಾರ್ತೆಯನ್ನು ಪತ್ರಿಕೆ ನಾವೇ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ಪ್ರಾಯೋಗಿಕವಾಗಿ ಕೈ ಬರಹ ಪ್ರಾರಂಭ ಮಾಡಿದರು. ಮೊದಲು ಆರಂಭ ಆಗಿದ್ದು ಹಸ್ತಪತ್ರಿಕೆಯ ಮೂಲಕ. ಅದನ್ನು ತರೀಕೆರೆ ಜನ ತುಂಬ ಹೃದಯದಿಂದ ಸಂತೋಷದಿಂದ ಸ್ವಾಗತ ಮಾಡಿದರು. ನಮ್ಮೂರಿನ ಪೇಪರು, ನಮ್ಮೂರಿನ ಸುದ್ದಿಗಳು ಬರುತ್ತಲ್ಲ ಅಂತ. ಅನಂತರ ಯಾಕೆ ಇದನ್ನು ಮುದ್ರಣಕ್ಕೆ ತರಬಾರ್ದು, ಮುದ್ರಣ ಮಾಧ್ಯಮ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೇವಲ 2-3 ವಾರದಲ್ಲಿ ನಮ್ಮ ಅಂಜನಾಭೂಷಣ್ ಅವರು ಮುದ್ರಣ ಮಾಧ್ಯಮಕ್ಕೆ ಪ್ರಿಂಟ್ ಮಾಡಿ ಸುದ್ದಿಗಳನ್ನು ಒಂದು ಅನಂತ ನಾಡಿಗವರೇ, ಈಗ ನಮ್ಮ ಕೇಳುಗರಿಗೆ ಒಂದು ಸ್ವಲ್ಪ ಸ್ಪಷ್ಟ ಚಿತ್ರಣ ಕೊಡಬೇಕು. ಈಗ ಮನೆ ಮನೆಗೆ ಪೇಪರ್ ಬರ್ತಾ ಇದೆ, ಡಿಜಿಟಲ್ ಪ್ರಿಂಟ್ ನಲ್ಲಿ ಬರ್ತಾ ಇದೆ. ಆದ್ರೆ ಆ ಕಾಲದಲ್ಲಿ ಪ್ರಿಂಟಿಂಗ್ ಮಿಷನ್ ಸ್ಥಿತಿ ಹೇಗಿತ್ತು ಅಂತ ಒಂದು ಸ್ವಲ್ಪ ಹೇಳ್ಬೋಣ. ಹೌದು, ಖಂಡಿತ. ನಾವು ಮುದ್ರಣ ಮಾಡುವಂಥ ಸಂದರ್ಭದಲ್ಲಿ ಅಚ್ಚು ಮಳೆಗಳನ್ನು ಅಕ್ಷರಗಳನ್ನು ಜೋಡಿಸಿ ಇಟ್ಕೊಂಡು ಅದನ್ನು ಒಂದು ಫ್ರೇಮ್ ಮಾಡ್ಕೊಂಡು ಅದಕ್ಕೆಲ್ಲ ಜೋಡಿಸಿ ಅದನ್ನು ಮುದ್ರಣಾಲಯಕ್ಕೆ ತಗೊಂಡು ಹೋಗಿ ಅಲ್ಲಿ ಪ್ರಿಂಟ್ ಮಾಡಿ ಪುನಃ ಬಂದು ಅದನ್ನು ವಾಪಸ್ ಹಾಕಿ ಮನೆಗಳಿಗೆಲ್ಲವೂ ಅಕ್ಷರಗಳನ್ನು ತಲುಪಿಸಿ ಆಯಾ ಮನೆಗಳಿಗೆ ಬಾಕ್ಸ್ ಇರ್ತಿತ್ತು ಸ್ವಾಮಿ. ಆ ಬಾಕ್ಸ್ ಒಳಗೆ ಆ ಒಂದು ಕಡೆ ಈ ಒಂದು ಕಡೆ ಒಂದು ಕಡೆ ಅದಕ್ಕೆ ಮತ್ತೆ ವಾಪಸ್ ಹಾಕಬೇಕು, ಮತ್ತೆ ಪುನಃ ಜೋಡಿಸ್ಬೇಕು, ಮತ್ತೆ ಕಾಗುಣಿತ ತಪ್ಪದಿಲ್ಲದ ಹಾಗೆ ಜೋಡಿಸ್ಬೇಕು. ಎಲ್ಲ ಮುದ್ರಣ ಆದಮೇಲೆ ಒಂದು ಕಚ್ಚಾ ಪ್ರತಿನ ಕರೆಕ್ಷನ್ಗೆ ಕೊಡೋರು. ನಮ್ಮ ಅಣ್ಣ ಇದನ್ನ ಮಾಡೋರು, ನಾನು ಕರೆಕ್ಷನ್ ಮಾಡ್ತಿದ್ದೆ. ಕಾಗುಣಿತ ಎಲ್ಲ ಕರೆಕ್ಷನ್ ಮಾಡಿ ಪುನಃ ಅದೆಲ್ಲ ತೆಗೆದುಹಾಕಿ ಪುನಃ ಇದು ಹಾಗೆ ಮಾಡುವಂಥ ಸಂದರ್ಭದಲ್ಲಿ ಅಂಚೆ ವಾರ್ತೆಯನ್ನು ಪತ್ರಿಕೆ ಅಂತ ಹೆಸರು ಹೇಳಿದ್ನಲ್ಲ, ಅದು ಜಿಲ್ಲಾ ಮಟ್ಟದ ಪತ್ರಿಕೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡಿಬೇಕಾಯ್ತು. ಜಿಲ್ಲಾಧಿಕಾರಿಗಳ ಎದುರುಗಡೆ ಹೋಗಿ ಪ್ರಮಾಣ ಪತ್ರ ಕೊಟ್ಟು ಇದನ್ನು ಮಾಡ್ಕೊಂಡು ಬಂದ್ವಿ. ಅಂಚೆ ವಾರ್ತೆಯನ್ನು ಪತ್ರಿಕೆ ತುಂಬಾ ಜನಪ್ರಿಯವಾಯಿತು. ನಾನು ವರದಿಗಾರಾಗಿದ್ದೆ, ಅಂಜನಾಭೂಷಣ್ ಸಂಪಾದಕರಾಗಿದ್ದರು. ಅದು ಒಂದು ಲೋಕಲ್ ಪತ್ರಿಕೆ. ಹೌದು, ಸ್ಥಳೀಯ ವಾರಪತ್ರಿಕೆ, ಸ್ಥಳೀಯ ವಾರಪತ್ರಿಕೆ, ಅಪಾರವಾದ ಜನಪ್ರಿಯತೆ ಪಡೆದಂತ ಸ್ಥಳೀಯ ವಾರಪತ್ರಿಕೆ. ಆ ನಂತರದಲ್ಲಿ ನೀವು ರಾಜ್ಯ ಮಟ್ಟದ ಪತ್ರಿಕೆಗೆ ಎಂಟರ್ ಆಗ್ತೀರಿ. ಹೌದು. ಹಾಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಅಂಚೆ ವಾರ್ತೆ ಪತ್ರಿಕೆಯಲ್ಲಿ ಅಂಜನಾಭೂಷಣ್ ನನ್ನ ಬರಹದ ಆಸಕ್ತಿ ನೋಡಿ ಸಂಪಾದಕೀಯ ಬರೆಯಪ್ಪ ನೀನು ಅಂತ ಹೇಳಿ ಕೊಟ್ರು. ಸಂಪಾದಕೀಯ ಆ ವಾರದಲ್ಲಿ ಘಟಿಸಿದಂತಹ ಪ್ರಮುಖ ಘಟನೆಯ ಬಗೆಗೆ ಜನರ ಗಮನ ಸೆಳೆಯಕ್ಕೆ ಸಂಪಾದಕನ ಅಭಿಪ್ರಾಯ ಬರೆಯುವಂಥ ಸಂದರ್ಭ ಬಂತು. ಹಾಗೆ ನಾನು ಬರೆದೆ ಸ್ವಾಮಿ. ಅದು ಸುದ್ದಿ ಎಷ್ಟು ಜನಪ್ರಿಯವಾಗ್ತಿತ್ತು ಮುದ್ರಣವಾಗಿದ್ದು, ಸಂಪಾದಕೀಯ ಕೂಡ ಹಾಗೆ ಜನಪ್ರಿಯವಾಗ್ತಾ ಹೋಗ್ತಾ ಇತ್ತು. ಅದರಿಂದ ಏನಾಯಿತು ಅಂದರೆ, ನಾವು ತರೀಕೆರೆಯಲ್ಲಿ ರಸ್ತೆಯಲ್ಲಿ ಹೋಗ್ತಿರುವಾಗ ಇವರು ಪತ್ರಿಕೆಯವರು ಅಂತ ಹೇಳಿ ನಮಗೆ ಸಿಕ್ತಿತ್ತಂಥ ಗೌರವ, ನಮಗೆ ಸಿಕ್ತಿತ್ತಂಥ ನಮಸ್ಕಾರಗಳು ನಮಗೆ ಆವಾಗ ತುಂಬ ಉತ್ತೇಜನ ಕೊಡ್ತು. ಜನ ಪತ್ರಿಕೆಗಳದ್ದು ಓದಿ ಎಷ್ಟು ಜನ ಸುದ್ದಿ ಬರೆದಿದ್ದೀರಿ, ನಮ್ಮೂರಿನ ಸಂಪಾದಕೀಯ ಬರೆದಿದ್ದೀರಲ್ಲ, ಈ ವಿಚಾರ ಬರೆದಿದ್ದೀರಿ ಅಂತ ಪರಸ್ಪರ ಪ್ರಶ್ನೆ ಮಾಡ್ಕೊಂಡು ಒಬ್ಬ ಪತ್ರಿಕೋದ್ಯಮಿಗೆ ಜನರು ಓದಿ ಅದನ್ನ ಖುಷಿ ಪಟ್ಟಾಗ ಆಗುವ ಸಂತೋಷ ಅತ್ಯಂತ ಆನಂದ. ಒಂದು ಉದಾಹರಣೆ ನಾನು ಹೇಳ್ತೀನಿ. ತರೀಕೆರೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯ ಪೂರ್ವಾಪರ ಇದನ್ನ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ, ಇದರಲ್ಲಿ ತರೀಕೆರೆ ಕ್ಷೇತ್ರದಲ್ಲಿ ಅಡಿಕೆ ಪ್ರಮುಖವಾದ ಬೆಳೆ. ಆ ಅಡಿಕೆಗೆ ಮಾರುಕಟ್ಟೆಗೆ ಬರುವಂತಹ ಅಡಿಕೆ ಸಂದರ್ಭದಲ್ಲಿ ಅದರ ಹಿಂದಿರುವಂತಹ ಶ್ರಮ, ಕಾರ್ಮಿಕರು ಮಾಡುವಂತಹ ಕೆಲಸ, ಅಡಿಕೆ ಮರದಿಂದ ಕೊಯ್ದು ಅದನ್ನು ಒಪ್ಪವಾಗಿ ಓರಣವಾಗಿ ಜೋಡಿಸಿ ಅದನ್ನು ಬೇಯಿಸಿ ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಪುನಃ ತೂಕ ಮಾಡಿ ತರುವಂತಹ ಸಂದರ್ಭದಲ್ಲಿ ಪೂರ್ಣ ವರದಿನ ನಾನು ಮಾಡಿದ್ದೆ.
ಆ ಸಾರಿ ಪತ್ರಿಕೆ ನಾವು ಮುದ್ರಣ ಮಾಡಿದ್ದು 300 ಪತ್ರಿಕೆ ಆದ್ರೆ ಮತ್ತೆ ಬೇಡಿಕೆ ಬಂತು 2 ದಿವಸದಲ್ಲಿ ಅದನ್ನು ಇನ್ನಷ್ಟು ಮುದ್ರಣ ಮಾಡಿಕೊಟ್ಟಿದ್ವಿ. ಎಡಿಷನ್. ಹೌದು, ಅದನ್ನ 500 600 ಅವತ್ತಿನ ಕಾಲದಲ್ಲಿ ಮುದ್ರಣ ಮಾಡಿಕೊಟ್ಟಿದ್ವಿ ಸ್ವಾಮಿ. ಅದು ತುಂಬಾ ಸಂತೋಷ ಆಯ್ತು. ಆಮೇಲೆ ಅಡಿಕೆಯ ಸಮಸ್ಯೆ ಏನಿತ್ತು ಅನ್ನೋದನ್ನ ಈಗಿನಲ್ಲಿ ಹೇಗೆ ಫೇಸ್ ಮಾಡ್ತಾ ಇದ್ದಾರೋ ಇದು ಅದೇ ರೀತಿಯಲ್ಲಿ ಆಗ್ಲೂ ಫೇಸ್ ಮಾಡ್ತಾ ಇದ್ರು. ಖಂಡಿತ ಆಗ್ಲೂ ಕೂಡ ನಾನು ಫೇಸ್ ಮಾಡ್ತಿದ್ವಿ. ಅನಂತರ ಮಹನೀಯರಾದಂಥ SV ಜಯಶೀಲರಾವು, ಗರುಡಂಗಿರಿ ನಾಗರಾಜು, ಖಾದ್ರಿ ಶಾಮಣ್ಣವರು ಮತ್ತೆ ಅವರೆಲ್ಲ ಪತ್ರಿಕೋದ್ಯಮದ ಎಲ್ಲ ಮಜಲುಗಳನ್ನು ನೋಡ್ಕೊತಾ ಹೋದ್ರಲ್ಲ. ಗರುಡಂಗಿರಿ ನಾಗರಾಜು ಅವರು ಕನ್ನಡಪ್ರಭದಲ್ಲಿ ಒಂದು ಲೇಖನ ಬರೆದರು. ಆ ಲೇಖನಕ್ಕೆ ಪ್ರತಿಯಾಗಿ ನಾನು ಅವರಿಗೆ ಸಪೋರ್ಟೆಡ್ ಆಗಿ ಒಂದು ಲೇಖನ ಬರೆದೆ. ಕನ್ನಡಪ್ರಭದಲ್ಲಿ ಮುಖಪುಟದಲ್ಲಿ ಅದು ಮುದ್ರಣವಾಯಿತು. ಜಿಲ್ಲಾಧಿಕಾರಿಗಳಿಗೆ ಗಮನ ಸೆಳೀತು. ನೇರವಾಗಿ ಜಿಲ್ಲಾಧಿಕಾರಿಗಳು ತರೀಕೆರೆಗೆ ಬಂದರು. ಏನಪ್ಪಾ ಈ ತರ ಬರೆದಿದೆ ಕಂದಾಯ ಇಲಾಖೆ ಮೇಲೆ, ಏನು ತೊಂದರೆ ಇದೆ ಬಾರಪ್ಪ ಹೇಳ್ಬಾ ಅಂತ. ತಹಶೀಲ್ದಾರರು ಅವತ್ತಿನ ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಆ ಸಮಸ್ಯೆ ಬಗೆಹರಿಸಿದರು. ತರೀಕೆರೆ ಜನರಿಗೆ ಅಂಚೆ ವಾರ್ತೆ ಇದ್ದಿದ್ದು ಒಂದೇ, ತರೀಕೆರೆ ಜನರಿಗೆಲ್ಲರಿಗೂ ಪ್ರಚಾರ ಆಯಿತು. ಹಾಗಾಗಿ ಅವತ್ತು ಸಿಕ್ಕ ಆನಂದ ಇದೆಯಲ್ಲ ಸ್ವಾಮಿ, ಭೂರಿ ಭೋಜನ ಊಟ ಮಾಡಿದಷ್ಟು ಸಂತೋಷ ಆಗುತ್ತೆ. ಆಮೇಲೆ ಅನಂತ್ ನಾಡಿಗವರೇ, ತಾವು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಬರೆದಿದ್ದನ್ನು ಕೂಡ ಒಂದು ಕ್ರಾಂತಿ ಮಾಡಿತು ಅಂತ ಅಂದ್ಕೊಂಡಿದ್ದೀನಿ. ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಕಳ್ಳತನ. ಹೌದು, ಅಲ್ಲಿ ಏನಾಯ್ತು ಅಂದ್ರೆ ಆ ಸಂದರ್ಭದಲ್ಲಿ ವೀರಪ್ಪನವರ ಕಾಟ ತುಂಬಾ ಇತ್ತು. ಕಾಡಿಗೆ ನುಗ್ಗಿ ಅಮೂಲ್ಯವಾದ ಕಾಡಿನ ವನ್ಯ ಸಂಪತ್ತನ್ನ ಆತ ದರೋಡೆ ಮಾಡ್ಕೊಂಡು ಹೋಗ್ಬಿಡ್ತಿದ್ದ. ಆ ಸಂದರ್ಭದಲ್ಲಿ ತರೀಕೆರೆ ಕಾಡು ಕೂಡ ಅದರಿಂದ ಹೊರತಾಗಿರಲಿಲ್ಲ. ತರೀಕೆರೆ ತಾಲೂಕಲ್ಲಿ ಸ್ವಾಮಿ ಕೆಮ್ಮಣ್ಣಗುಂಡಿ, ಕಲ್ಲತ್ತಿಗಿರಿ, ಹೊಸಪೇಟೆ, ತಣಿಗೆಬೈಲು, ಲಕ್ಕವಳ್ಳಿ ಇದು ದಟ್ಟಾರಣ್ಯ ಇರುವಂತಹ ಪ್ರದೇಶ. ಆ ದಟ್ಟಾರಣ್ಯದಲ್ಲಿ ಅಮೂಲ್ಯವಾದ ವನ ಸಂಪತ್ತು, ಮೃಗ ಸಂಪತ್ತು, ಪಕ್ಷಿ ಸಂಪತ್ತು, ಖನಿಜ ಸಂಪತ್ತು ಎಲ್ಲ ಇದೆ. ಅಲ್ಲಿ ಈ ತರಹ ದರೋಡೆ ಆಗ್ತಾ ಇತ್ತು. ನಾನು ಇದನ್ನು ಯೋಚನೆ ಮಾಡಿದೆ. ಹಾಗಾಗಿ ಅರಣ್ಯ ಇಲಾಖೆಯಿಂದ ನಾಟ ಕಳ್ತನ, ಅಮೂಲ್ಯವಾದ ಸಾಗವಾನಿ ಕಳ್ತನ ಇವೆಲ್ಲ ಬರ್ತಿತ್ತು. ಅಮೂಲ್ಯವಾದ ಹಾವು ಕಳ್ತನ ಆಯಿತು, ಅದರ ಚರ್ಮ ಕಳ್ತನ ಆಯಿತು. ನಾನು ಒಂದು ಪತ್ರ ಬರೆದೆ, ತರೀಕೆರೆ ತಾಲೂಕಿನ ಅರಣ್ಯ ಇಲಾಖೆಯಲ್ಲಿ ಮಿನಿ ವೀರಪ್ಪನ್ಗಳ ಕಾಟ ಅಂತ ಬರೆದೆ. ಅದು ಬಂತು ಸ್ವಾಮಿ. ಅದು ಎಂಥ ರೋಮಾಂಚನವಾಯಿತು ಅಂದರೆ ನನ್ನ ಪತ್ರಿಕೋದ್ಯಮ ಇದರಲ್ಲಿ ನೆನಪಿಟ್ಕೊಳ್ಬಹುದಂಥ ದಿವಸ. ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಅರಣ್ಯ ರಕ್ಷಣೆ ಮಾಡೋ ವಿಚಾರದಲ್ಲಿ ಹೊಸದಾಗಿ ಅರಣ್ಯ ರಕ್ಷಕರನ್ನ ನೇಮಕ ಮಾಡಿದರು, ಅರಣ್ಯಾಧಿಕಾರಿಗಳನ್ನ ನೇಮಕ ಮಾಡಿದರು. ಪ್ರತಿನಿತ್ಯ ಅರಣ್ಯನ ಸುತ್ತುವರಿ ಗಾರ್ಡ್ ಕೆಲಸ ಮಾಡಿದರು. ಆಗ ಕಳ್ತನ ಸ್ವಲ್ಪ ನಿಂತ್ಕೊಂತು. ನಮ್ಮ ವನ್ಯ ಸಂಪತ್ತು, ನಮ್ಮ ಆ ಸಸ್ಯ ಸಂಪತ್ತು ತಾಲೂಕಲ್ಲೇ ಹಿಡಿಯುವಂತಹ ಇದಾಯ್ತು. ಅದು ಕನ್ನಡಪ್ರಭ ಮಾಡ್ತಲ್ಲ ಅಂತ ಹೇಳಿ ಇಡೀ ಕನ್ನಡಪ್ರಭ ಪತ್ರಿಕೆಯಲ್ಲಿ ಎಲ್ಲರೂ ತುಂಬಾ ಸಂತೋಷ ಪಟ್ಟಿದ್ರು. ಅಂದ್ರೆ ತಾವು ಅಂಚೆ ವಾರ್ತೆಯಿಂದ ಕನ್ನಡಪ್ರಭಕ್ಕೆ ಸೇರ್ಕೊಂಡ್ರಿ. ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ರಿಪೋರ್ಟರ್ ಆದ್ರೆ ತಾಲೂಕಾ ಲೆವೆಲ್ ರಿಪೋರ್ಟರ್? ಇಲ್ಲ, ನಾನು ತಾಲೂಕು ಲೆವೆಲ್ ರಿಪೋರ್ಟರ್. ನಮ್ಮ ತರೀಕೆರೆ ತಾಲೂಕು ಸಬ್ ಡಿವಿಷನ್ ಹೆಡ್ ಕ್ವಾರ್ಟರ್. ತರೀಕೆರೆ ಇದರಲ್ಲಿ ಅಜ್ಜಂಪುರ ಬರ್ತಿತ್ತು, ಲಿಂಗದಳ್ಳಿ ಬರ್ತಾ ಇತ್ತು, ಲಕ್ಕೊಳ್ಳಿ ಬರ್ತಾ ಇತ್ತು. ಇವೆಲ್ಲ ಪ್ರದೇಶ ತುಂಬಾ ದೊಡ್ಡ ವಿಸ್ತೀರ್ಣ, ತುಂಬಾ ವಿಶಾಲ. ಹಾಗಾಗಿ ಸಬ್ ಡಿವಿಷನ್ಗೆ ನನ್ನನ್ನು ನೇಮಿಸಿರು ಸ್ವಾಮಿ. ಆಮೇಲೆ ಒಂದಿರುತ್ತೆ ಅಂತ ಹೇಳಿದವರು, ಸಾಮಾನ್ಯವಾಗಿ ಪತ್ರಕರ್ತರು ಅಂತಂದ್ರೆ ಹೊರನೋಟದಲ್ಲಿ ಬಹಳ ಗೌರವದ ಸ್ಥಾನ ಇರುತ್ತೆ. ಖಂಡಿತ ಒಂದು ರೀತಿಯಲ್ಲಿ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ. ಭಯ ಭಕ್ತಿ ಎರಡೂ ಇರುತ್ತೆ. ಗೌರವದಿಂದ ಭಯ ಭಕ್ತಿ ಇರುತ್ತೆ. ಹೌದು. ಮತ್ತೆ ಅಲ್ಲಿ ಏನು ಪತ್ರಿಕೋದ್ಯಮ ಹೇಗಾಗಿರುತ್ತೆ ಅಂದ್ರೆ ಸ್ವಾಮಿ, ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಒಂದು ಒಳ್ಳೆಯ ಸುಸಂಪರ್ಕವಾದ ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಪ್ರಜಾಪ್ರಭುತ್ವದ 4ನೇ ಪಿಲ್ಲರ್ ಪತ್ರಿಕೋದ್ಯಮ ಅಂತ. ಖಂಡಿತ 100% ನಿಜ. ಯಾಕೆ ಅಂತಂದ್ರೆ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ಮುಟ್ಟಬೇಕು. ಸಾರ್ವಜನಿಕರಿಗೆ ತಲುಪುವಂತ ಸಂದರ್ಭದಲ್ಲಿ ಸರ್ಕಾರದ ಅಧಿಕಾರಿಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಆ ಪ್ರಮುಖವಾದ ಪಾತ್ರ ವಹಿಸುವಂತ ಸಂದರ್ಭದಲ್ಲಿ ಯೋಜನೆಗಳು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಜನರಿಗೆ ತಲುಪುತ್ತೆ. ಆ ತಲುಪುವ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಯ್ತೆ, ಆ ತೊಂದರೆನ ಸರ್ಕಾರಕ್ಕೆ ತಿಳಿಸಿ ಆ ತೊಂದರೆ ಸಮಸ್ಯೆ ಬಗೆಹರಿಸುವುದು ಒಬ್ಬ ಪತ್ರಿಕೆಯ ಕೆಲಸ, ಪತ್ರಕರ್ತರ ಜವಾಬ್ದಾರಿಯಾಗಿರುತ್ತೆ, ಕರ್ತವ್ಯ ಕೂಡ ಆಗಿರುತ್ತೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದೊಟ್ಟಿಗೆ ಪತ್ರಿಕೋದ್ಯಮ ಅಥವಾ ಪತ್ರಿಕಾ ರಂಗವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿರುತ್ತೆ. ಹೌದು. ಈ ರೀತಿ ಗೌರವ ಸಿಗುತ್ತೆ ಎನ್ನುವುದು ಒಂದು ಕಡೆ. ಆದರೆ ಪತ್ರಿಕೋದ್ಯಮಿ ಏನ್ ಮಾಡ್ತಾ ಇರ್ತಾರಲ್ವಾ, ಅವರಿಗೂ ಕೂಡ ಕೆಲವೊಮ್ಮೆ ಭಯ ಬೀಳಿಸುವಂತಹ ಪ್ರಸಂಗ ಬಂದು ಒದಗುತ್ತೆ. ಖಂಡಿತ ಖಂಡಿತ ಹಾಗಾಗತ್ತೆ. ನನಗೆ ಒಂದು ಸಂದರ್ಭದಲ್ಲಿ ಹಾಗಾಗಿತ್ತು. ನಾನು ಒಂದು ಅಪರಾಧದ ಸುದ್ದಿನ ಅಂಚೆ ವಾರ್ತೆಯೊಳಗೆ ಪ್ರಕಟ ಮಾಡಿಬಿಟ್ಟಿದ್ದೆ. ಏನು ಪ್ರಕಟ ಮಾಡಿದ್ದೆ? ಯಾರೋ ಒಬ್ಬ ಕಳ್ಳ, ಆ ಕಳ್ಳ ಕಳ್ತನ ಮಾಡಿದಾನೆ, ಹೆಬಿಚುಯಲ್ ಥೆಫ್ಟಿಂಗ್ ಅಂತ ಇರುತ್ತೆ, ಅವನ್ ತಗೊಂಡೋಗಿ ಜೈಲಿಗೆ ಹಾಕಿದ್ರು. 6 ತಿಂಗಳು 3 ತಿಂಗಳು ಜೈಲಿತ್ತು. ಸಂಬಂಧಿಸಿದಂತ ಪೊಲೀಸ್ ಅಧಿಕಾರಿ ನನಗೊಂದು ಸುದ್ದಿ ಕೊಟ್ಟ,
ಈತ ಇದೇ ಕೆಲಸ ಮಾಡ್ತಾ ಕಳೆದ 3 ಸಾರಿ ಶಿಕ್ಷೆ ಅನುಭವಿಸ್ಯಾನೆ ಅಂತ ನಾನು ಸುದ್ದಿ ತಗೊಂಡೆ, ಮುದ್ರಣ ಆಗೋಗ್ಬಿಡ್ತು. ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೊಟ್ಟ ಮೇಲೆ ಅಧಿಕೃತ ಅಧಿಕೃತ ಅಂತ ನಾನು ಮಾಡ್ಬಿಟ್ಟೆ. ಇದೆಲ್ಲ ಮುಗೀತು ಸ್ವಾಮಿ. 1 ತಿಂಗಳು ಕಳೀತು. ಒಂದ್ಸರಿ ಸೀದಾ ನಮ್ಮ ಮನೆಗೆ ಒಬ್ಬ ಬರ್ತಾನೆ. ನಾನು ಯಾರೋ ಏನೋ ಕಾಣಕ್ ಬಂದಿಯಾನೆ ಅಂತ ಆತನ ತುಂಬಾ ಗೌರವದಿಂದ ಕೂರಿಸಿ ಇದನ್ನ ಮಾಡಿದೆ. ಸ್ವಾಮಿ, ಅನಂತನಾಡಿಗೆ ಅಂದ್ರೆ ನೀವೇನಾ ಅಂತ ಕೇಳ್ದ. ಹೌದಪ್ಪ ನಾನೇಯ. ನನ್ನ ಎದುರಿಗೆ ಪತ್ರಿಕೆ ಇಟ್ಟ. ನನ್ನ ಹೆಸರು ನಾಗರಾಜ ಅಂತ. ಇಂತೂನು ಕಳ್ತನಕ್ಕೆ ಶಿಕ್ಷೆಗೆ ಗುರಿಯಾಗಿದ್ದ, ಜೈಲು ಶಿಕ್ಷೆ ಅನುಭವಿಸಿದ್ದ. ಈತ ಕಳೆದ 3 ಸಾರಿಯೂ ಜೈಲು ಶಿಕ್ಷೆ ಅನುಭವಿಸಿದ್ದ ಅಂತ ನೀವು ಬರೆದಿದ್ದೀರಿ. ದಯವಿಟ್ಟು ತಂದ್ಕೊಡಿ ಸ್ವಾಮಿ, ಎಲ್ಲಿ ನಾನು ಅಂತ. ನನಗೆ ಭಾಳ ಹೆದರಿಕೆ ಹೋಗ್ಬಿಡ್ತಾ ಅವಾಗ. ಕಡೆಗೆ ಆತನೆಯ ನನ್ನನ್ನು ಸಮಾಧಾನ ಮಾಡಿ, ಇಲ್ಲ ಸ್ವಾಮಿ ಇದು ಸುಳ್ಳು, ನಾನು ಒಂದೇ ಸಾರಿ ಜೈಲಿಗೆ ಆಗಿದ್ದು, ನಾನು ಕಳ್ತನ ಬಿಟ್ಟಿದ್ದೀನಿ, ಈಗ ಪ್ರಾಮಾಣಿಕವಾಗಿ ಇಲ್ಲೇ ಇದ್ದೀನಿ ನಾನು ಅಂತಂತ. ಒಂದ್ ಕಡೆ ಸಂತೋಷ ಆಯ್ತು, ಮತ್ತೊಂದ್ ಕಡೆ ಭಯನೂ ಆಯ್ತು. ಇಂಥ ಸಂದರ್ಭಗಳು ಅನೇಕ ಇದೆ. ಯಾಕಂತಂದ್ರೆ ಬಹಳಷ್ಟು ಪತ್ರಿಕೋದ್ಯಮದಲ್ಲಿ ಇರೋರು ಹೇಳುವಂತ ಮಾತನ್ನ ಕೇಳ್ತೀವಿ. ಬಹಳಷ್ಟು ಥ್ರೆಟ್ನಿಂಗ್ ಕಾಲ್ಗಳು ಕೂಡ ಬರ್ತಾ ಇರುತ್ತೆ. ನನ್ನ ಬಗ್ಗೆ ಸುದ್ದಿಯನ್ನು ಪ್ರಕಟ ಮಾಡಿದರೆ ನಿಮಗೆ ನಾವು ತೊಂದರೆ ಕೊಡ್ತೀವಿ ಅನ್ನೋಂಥದ್ದು ಇರುತ್ತೆ. ಆ ಥರದ್ದು ಏನಾದರೂ ಆಗಿದೆಯಾ ನಿಮಗೆ? ಇಲ್ಲ. ಹಾಗೆ ಯಾಕೆ ಅಂದ್ರೆ, ಒಬ್ಬ ಪತ್ರಕರ್ತ ತಾನು ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ಜನಪರವಾಗಿ ಈತ ಇದ್ದಾನೆ ಹೇಗೆ ಅಂತ. ಸ್ವಾಮಿ, ನನಗಿರೋದು 2 ಕಣ್ಣು, ಆದರೆ ನನ್ನನ್ನು ನೋಡೋದು 1000 ಕಣ್ಣು. ನಾನು ಮತ್ತೊಬ್ಬರ ತಪ್ಪನ್ನು ಹೇಳುವಂಥ ಸಂದರ್ಭದಲ್ಲಿ ನಾನು ಎಷ್ಟು ಮಟ್ಟಿಗೆ ಅದರಲ್ಲಿ ಪರಿಶುದ್ಧ ಅನ್ನೋದನ್ನು ತಿಳ್ಕೊಂಡೆ ಒಬ್ಬ ಪತ್ರಕರ್ತ ಸುದ್ದಿ ಮಾಡಿದರೆ ಆತ ಸಮಾಜದಲ್ಲಿ ಗೌರವಕ್ಕೆ ಪಾತ್ರನಾಗ್ತಾನೆ. ಎಲ್ಲೂ ಆತನ ಹೆದರಿಸುವಂಥ ಕೆಲಸ ಅಥವಾ ಭಯ ಬೀಳಿಸುವಂಥ ಕೆಲಸ ನಡೆಯಿಲ್ಲ. ಈಗಿನ ಪತ್ರಿಕೋದ್ಯಮಕ್ಕೂ ಮತ್ತು ತಮ್ಮ ಕಾಲದಲ್ಲಿ ತಾವು ಸುಮಾರು 40-45 ವರ್ಷದ ಅನುಭವ ಪತ್ರಿಕೋದ್ಯಮದಲ್ಲಿ ಇರೋದ್ರಿಂದ ಏನಾದರೂ ವ್ಯತ್ಯಾಸ ನೋಡಿದ್ದೀರಾ? ಖಂಡಿತ. ಹಿಂದೆಲ್ಲ ಇಂಥವ್ರು ಭಾಷಣ ಮಾಡಿದ್ರು, ಇಂಥವ್ರು ಸ್ವಾಗತ ಮಾಡಿದ್ರು, ಇಂಥವ್ರು ವಂದನಾರ್ಪಣೆ ಮಾಡಿದ್ರು, ಅದಷ್ಟೇ ಸುದ್ದಿ ಆಗ್ತಿತ್ತು. ಇವತ್ತಿನ ಪತ್ರಿಕೋದ್ಯಮ ಸಾಕಷ್ಟು ಬದಲಾವಣೆ ಇದೆ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಒಂದು ಭಾಷಣ ಮಾಡ್ದ ಅಂದ್ರೆ ಆ ಭಾಷಣದ ಹಿನ್ನೆಲೆ ಕೂಡ ಅವನು ಮಾಡಿದ ಭಾಷಣ ಸತ್ಯಕ್ಕೆ ಹತ್ರ ಇದೆಯೇ ಹೇಗೆ ಎನ್ನುವಂತಹ ವಿಮರ್ಶೆ ಮಾಡಿ ಬರೆಯುವಂತಹ ಪತ್ರಿಕೋದ್ಯಮ ಇವತ್ತಿದೆ. ಇವತ್ತು ಮುದ್ರಣ ಮಾಧ್ಯಮ ಯಾಕೆ ತನ್ನ ಗಟ್ಟಿತನವನ್ನು ಕಾಪಾಡ್ಕೊಂಡಿದೆ ಅಂತಂದ್ರೆ ಇದರ ಸಲುವಾಗೇನೆ. ಇವತ್ತು ಕೂಡ ಪತ್ರಿಕೆ ಓದಿದರೆ ದಿನ ಆಗೋದೇ ಇಲ್ಲ ಅನ್ನುವಂತಹ ಜನರಿದ್ದಾರೆ. ಯಾಕೆ ಅಂದ್ರೆ ಪತ್ರಿಕೆ, ಮುದ್ರಣ ಮಾಧ್ಯಮ ಅಂತಹ ಗಟ್ಟಿತನವನ್ನ ಇವತ್ತಿಗೂ ಕೂಡ ಕಾಪಾಡ್ಕೊಂಡಿದೆ. ಕಾರಣ ಏನಪ್ಪಾ ಅಂತಂದ್ರೆ ಅಂತಹ ಬರಹಗಾರರು ಅಂತಹ ಒಂದು ಒಳ್ಳೆಯ ಸೇವೆಯನ್ನ ಪತ್ರಿಕೆಗೆ ಸಲ್ಲಿಸ್ತಾ ಇದ್ದಾರೆ ಸ್ವಾಮಿ. ಅದಕ್ಕೇನೆ ತಮ್ಮ ಒಂದು 40-45 ವರ್ಷಗಳ ಪತ್ರಿಕೋದ್ಯಮದ ಸೇವೆಯನ್ನ ಗಮನಿಸಿ ಈ ಸಾರಿ ಮಾಧ್ಯಮ ಅಕಾಡೆಮಿ ತಮಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ ಅನಂತ ನಾಡಿಗವ್ರೆ. ಹೌದು ಸಂತೋಷ. 40 ವರ್ಷದ ಸುದೀರ್ಘ ಈ ವ್ಯವಸಾಯದಲ್ಲಿ, ಪತ್ರಿಕೋದ್ಯಮದ ವ್ಯವಸಾಯದಲ್ಲಿ ಒಬ್ಬ ಪತ್ರಕರ್ತ ಎಷ್ಟು ಮಟ್ಟಿಗೆ ಕರ್ತವ್ಯವನ್ನ ಪರಿಶುದ್ಧವಾಗಿ ನಿಲ್ಲಿಸೇನೆ, ಆ ಸಮಾಜಕ್ಕೆ ಏನಾತನ ಕೊಡುಗೆ, ಇದೆಲ್ಲದರ ಪರೀಕ್ಷೆ ಒಂದು ಪ್ರಶಸ್ತಿ ಕೊಡುವಂತಹ ಸಂದರ್ಭದಲ್ಲಿ ಆಗುತ್ತೆ ಸ್ವಾಮಿ. ಆ ಪ್ರಶಸ್ತಿ ಸಿಕ್ಕಂತಹ ಸಂದರ್ಭದಲ್ಲಿ ಕಳೆದ 40 ವರ್ಷ ಹಿಂತಿರುಗಿ ನೋಡಿದ್ರೆ ತಾನು ಮಾಡಿದ ಕರ್ತವ್ಯ, ಸಮಾಜ ತನಗೆ ಕೊಟ್ಟಂತಹ ಗೌರವ, ಇದೆಲ್ಲದರ ಪ್ರತೀಕ ಕರ್ನಾಟಕ ಸರ್ಕಾರ ಈ ಸಾರಿ 2026ನೇ ಇಸ್ವಿಯಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿನ ನನಗೆ ಕೊಟ್ಟು ಗೌರವಿಸಿತು. ಕರ್ನಾಟಕ ಸರ್ಕಾರಕ್ಕೂ ಕೂಡ ತುಂಬ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಹಾಗೆ ಈ ಪ್ರಶಸ್ತಿ ನನಗೆ ಬರಬೇಕು ಅಂತ ಆಸೆ ಪಟ್ಟರಲ್ಲ ಜನ, ಅವರ ಶುಭ ಹಾರೈಕೆಯಿಂದಲೇ ಇಂಥ ಒಂದು ಅವಕಾಶ ನನಗೆ ಒದಗಿತು ಅಂತ ತುಂಬ ಸಂತೋಷ ಆಗಿದೆ ಸ್ವಾಮಿ. ಇನ್ನು ಅನಂತ ನಾಡಿಗವರೇ, ಪತ್ರಿಕೋದ್ಯಮದ ಕೃಷಿಯಲ್ಲಿ 40-45 ವರ್ಷ ನಿಮಗೆ, ಆಕಾಶವಾಣಿಗೆ ಈಗ 90 ವರ್ಷ. ನಮ್ಮ ಭದ್ರಾವತಿ ಆಕಾಶವಾಣಿ ಈಗಾಗಲೇ 61 ಮುಗಿಸಿ 62ರಲ್ಲಿ ಕಾಲಿಟ್ಟಿದೆ. ತಮ್ಮ ಒಂದು ಆಕಾಶವಾಣಿ ಸೇವೆಯೂ ಕೂಡ ಕಡಿಮೆ ಏನಿಲ್ಲ. ಬಹಳ ಒಳ್ಳೆಯ ವಿಚಾರನ ತಾವು ಪ್ರಸ್ತಾಪ ಮಾಡಿದ್ರಿ. ತರೀಕೆರೆ ಭದ್ರಾವತಿಗೆ ಒಂದು 10-15 ಕಿಲೋಮೀಟರ್ ವ್ಯತ್ಯಾಸ ಅಷ್ಟೇ. ಹೌದು. ಆದರೆ ಭದ್ರಾವತಿ ಆಕಾಶವಾಣಿ ಸುತ್ತಮುತ್ತಲ ಎಲ್ಲ ತರೀಕೆರೆ, ಚಿಕ್ಕಮಗಳೂರು, ಕಡೂರು, ಬೀರೂರು, ಶಿವಮೊಗ್ಗ, ಭದ್ರಾವತಿ ಈ ಸುತ್ತಮುತ್ತಲ ಎಲ್ಲ ಬರಹಗಾರರನ್ನು, ಕಲಾವಿದರನ್ನು ಗೌರವಿಸುವಂತಹ ಸ್ಥಾನ ಆಗಿತ್ತು ಭದ್ರಾವತಿ ಆಕಾಶವಾಣಿಯಲ್ಲಿ. ನಾನು ಹೇಳ್ತಿರೋದು ಈಗ ಸುಮಾರು 30-35-40 ವರ್ಷಗಳ ಹಿಂದಿನ ಮಾತು. ಅವತ್ತಿನ ಸ್ಟೇಷನ್ ಡೈರೆಕ್ಟ್ರು ಯಾರ ಜೊತೆಗೂ ನಾನು ಬಂದಾಗ ಒಂದು ನೋಡಿ, ಈ ಥರ ಒಂದು ಕಾರ್ಯಕ್ರಮ ಶುರು ಮಾಡೋಣ ಅಂತ ಮಾಡಿದ್ದೀವಿ, ನಿಮ್ಮ ಭಾಗದಲ್ಲಿ ಯಾವುದರ ವಿಚಾರದ ಬಗೆಗೆ ನೀವು ಬರಿಬಹುದು ಅಂತನೂ ಮಾತನ್ನು ಪಾಪ ನನಗೆ ನನ್ನ ನೆನಪು ಸರಿ ಇದ್ದರೆ ಬಹುಶಃ ಆ ಸ್ಟೇಷನ್ ಡೈರೆಕ್ಟರ್ ಹೆಸರು ಹಿರೇಮಠ್ ಅಂತನೋ ಏನೋ ಇರಬಹುದು. ಅವರು ನನ್ನನ್ನು ಕೇಳಿದ್ರು. ಆಯಿತು ಅಂಥೇಳಿ 4.25 ನಿಮಿಷದ ಒಂದು ಬರಹನ ರೆಡಿ ಮಾಡಿಕೊಡಿ. ನಿಮ್ಮೂರಲ್ಲಿ ಪ್ರಮುಖವಾದ ಬೆಳೆ, ಸಣ್ಣ ರೈತರ ಬೆಳೆ ಯಾವುದು? ವಿಳ್ಯೆದೆಲೆ ಸ್ವಾಮಿ. ಸರಿ, ವಿಳ್ಯೆದೆಲೆ ಬಗೆಗೆ ಹುಟ್ಟು, ಅದನ್ನು ಹೇಗೆ ಬೆಳೀತಾರೆ, ಅದು ಸಣ್ಣ ಬೆಳೆಯಾಗಿದ್ದರೂ ಕೂಡ ಹೇಗೆ ಅಂತ ಒಂದು ರಶ್ಮಿನ ನಾನು ಅದಕ್ಕೆ ರಶ್ಮಿ ಇನ್ನೂ ಹೆಸರಿಟ್ಟಿರಲಿಲ್ಲ. ನಾನು ಬರೆದ ನಂತರ ಆ ಕಾರ್ಯಕ್ರಮಕ್ಕೆ ಏನು ಹೆಸರಿಡಬೇಕು ಅಂತ ಚರ್ಚೆ ಆಯಿತು. ಅವತ್ತಿನ ದಿವಸ ಹೀಗೆ ಸ್ವಾಮಿ, ಶ್ರೋತೃಗಳ ಜೊತೆ
ಆಕಾಶವಾಣಿ ನಿರ್ದೇಶಕರು ಚರ್ಚೆ ಮಾಡೋರು ಏನು ಹೆಸರು ಇಡೋಣ ಅಂತ. ಬಹುಶಃ ನನ್ನ ನೆನಪು ಸರಿ ಇದ್ದರೆ ತೀರ್ಥಹಳ್ಳಿಯಿಂದ ರಶ್ಮಿ ಒಬ್ಬರು ಹೆಸರು ರಶ್ಮಿ ಇದು ಅಂತ ಇಡಿದ್ರು. ಮುಂಚೆ ಕಿರಣ ಅಂತ ಇಟ್ಟಿದ್ರು, ಅನಂತರ ರಶ್ಮಿ ಅಂತ ಅದು ನಮ್ಮ ಚಿಂತನದ ಒಂದು ಶೀರ್ಷಿಕೆ ರೀತಿಯಲ್ಲಿ ರಶ್ಮಿ. ಹೌದು, ರಶ್ಮಿ ಭದ್ರಾವತಿ ಆಕಾಶವಾಣಿಯ ಬಹಳ ಪಾಪ್ಯುಲರ್ ನೇಮ್. ಪಾಪ್ಯುಲರ್ 6 ಗಂಟೆ 5 ನಿಮಿಷಕ್ಕೆ ಅದು ಪ್ರಸಾರ ಆಗೋದು. 4.25 ನಿಮಿಷದಲ್ಲಿ ಆ ಭಾಗದ ಬೆಳೆ ಹೇಗೆ ಬೆಳೀತಾರೆ, ಯಾವ ರೈತರಿಗೆ, ಅದು ಸಣ್ಣ ರೈತರಿಗ, ಮಧ್ಯಮ ರೈತರಿಗ, ದೊಡ್ಡ ರೈತರಿಗೆ ಯಾರಿಗೂ ಉಪಯೋಗ ಆಗುತ್ತೆ, ಇದೆಲ್ಲದರ ಇದು ಬಂತು. ನಮ್ಮೂರಿನ ಬೆಳೆ ವಿಳ್ಯದಲ್ಲಿ ರೇಡಿಯೋದಲ್ಲಿ ಬಂತ ಕಣೆ ಅಂತಾನೆ ಈಗೆಲ್ಲ ಪ್ರಚಾರ ಆಯಿತು. ಹಾಗೆ ಪ್ರಚಾರ ಆಗಿ ಸ್ವಾಮಿ ರಶ್ಮಿ, ಚಿಂತನ, ಆಕಾಶವಾಣಿ ಭಾಷಣಗಳು ಇವೆಲ್ಲವೂ ಕೂಡ ಪ್ರಸಾರ ಆಯಿತು. ತಾವು ಹಲವು ಬರಹಗಳನ್ನು ಅನಂತ ನಾಡಿಗವರ ಆಕಾಶವಾಣಿಗೂ ಬರೆದು ಕೊಟ್ಟಿದ್ದೀರಿ ಮತ್ತು ಭಾಗವಹಿಸ್ತಾ ಇದ್ದೀರಿ. ಈ ಒಂದು ಆಕಾಶವಾಣಿ 90 ವರ್ಷದ ಸಂದರ್ಭದಲ್ಲಿ ತಾವು ಈ ಒಂದಿಷ್ಟು ಮಾತನ್ನು ಹೇಳಿದ್ದು ಸಂತೋಷ. ಹಾಗೆಯೇ ತಮ್ಮ ಜೀವನಾನುಭವಗಳನ್ನು ಒಳಗೊಂಡಂಥದ್ದು, ತಾವು ಬರೆದಂತಹ ಲೇಖನಗಳನ್ನು ಒಳಗೊಂಡಂಥದ್ದು ಪುಸ್ತಕಗಳನ್ನು ಏನಾದರೂ ತಂದಿದ್ದೀರಾ ತಾವು? ಕಿರಣ ಅನ್ನೋ ಹೆಸರಿನಲ್ಲೇನೆ ಭದ್ರಾವತಿ ಆಕಾಶವಾಣಿ ಮೂಲಕ ಪ್ರಸಾರ ಆಗುವಂತಹ ರಶ್ಮಿ, ಚಿಂತನ, ಭಾಷಣಗಳು, ನಾಟಕ ಇವೆಲ್ಲವನ್ನು ಕ್ರೋಢೀಕರಿಸಿ ಕಿರಣ ಅನ್ನೋ ಹೆಸರಿನಲ್ಲಿ ಒಂದು ಸಣ್ಣ ಸಂಚಿಕೆಯನ್ನು ನಾನು ತಂದಿದ್ದೀನಿ. ಅದರ ಬಿಡುಗಡೆ ತರೀಕೆರೆ ಪುರಸಭೆಯಲ್ಲೇ ಆಯಿತು. ರಾಮಚಂದ್ರು ಅಂತನೋ ಯಾರೋ ಇಲ್ಲಿ ಆಕಾಶವಾಣಿಯಲ್ಲಿ ಇದ್ರು, ಅವರೇ ಬಂದು ಅದನ್ನು ಬಿಡುಗಡೆ ಮಾಡಿದ್ರು. ಶಂಕರನಾರಾಯಣ್ ಕೂಡ ಆವಾಗ ಇದ್ರು. ಮತ್ತು ಆಕಾಶವಾಣಿ ಅಂತ ಅಂದ ತಕ್ಷಣ ಸ್ವಾಮಿ ಒಂದು ರೀತಿಯ ರೋಮಾಂಚನವಾಗುತ್ತೆ. ಆಕಾಶವಾಣಿಯ ಶ್ರೋತೃಗಳು ಏನಿದ್ದಾರೆ, ನಾವು ಇವತ್ತಿಗೂ ಕೂಡ ಬೆಳಗಿನ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ಅದೆಲ್ಲವೂ ಭಕ್ತಿಗೀತೆಗಳು ಬರ್ತಿತ್ತು, ಶಾಸ್ತ್ರೀಯ ಸಂಗೀತ ಬರ್ತಿತ್ತು, ಚಲನಚಿತ್ರ ಗೀತೆ ಬರ್ತಿತ್ತು. ಮತ್ತು ಅನಂತರ ಬಹಳ ಪ್ರಮುಖವಾಗಿ ನಾವು ಆಕಾಶವಾಣಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದದ್ದು ಸಂಸ್ಕೃತದಲ್ಲಿ ಸುದ್ದಿ ಬರ್ತಾ ಇತ್ತು, ಇಂಗ್ಲೀಷು, ಪ್ರಾದೇಶಿಕ ಇದರಲ್ಲಿ. ಜೊತೆಗೆ ತಮಗೆ ಇನ್ನೊಂದು ಇದನ್ನು ಹೇಳಕ್ಕೆ ಹೋಗ್ತೀನಿ, ನಾನು ಭದ್ರಾವತಿ ಆಕಾಶವಾಣಿಗೆ ಒಬ್ಬ ರಿಪೋರ್ಟರ್ ಕೂಡ ಆಗಿದ್ದೆ. ಬಹಳ ಹಿಂದೆ ನನ್ನನ್ನು ಆ ಭಾಗದ ಸುದ್ದಿಗಳನ್ನು ಕೊಡಿ ಅಂತ ಹೇಳಿ ರಿಪೋರ್ಟ್ ತಕೊಂಡು 4 ಗಂಟೆ ಹೊತ್ತಿಗೆ ನಮಗೆ ಫೋನ್ ಬರ್ತಿತ್ತು. ಈಗ ನನಗೆ ಮೊಬೈಲ್ ಇಲ್ಲ, ಲ್ಯಾಂಡ್ ಫೋನಿಗೆ ಫೋನ್ ಬರ್ತಿತ್ತು. ಮತ್ತು ಆ ದಿನದ ಪ್ರಮುಖವಾದ ಸುದ್ದಿನ ನಾನು ಕೊಡ್ತಾ ಇದ್ದೆ. ಅದು ಪ್ರದೇಶ ಸಮಾಚಾರದಲ್ಲಿ ಬಿತ್ತರವಾಗ್ತಾ ಇತ್ತು. ರೇಡಿಯೋದಲ್ಲಿ ನಮ್ಮೂರಿನ ಸುದ್ದಿ ಬರ್ತಾ ಇತ್ತು ಅಂತ ಜನ ತುಂಬ ಆಸೆ ಪಟ್ಟು ಕೇಳೋರು ಸ್ವಾಮಿ. ಅಂದರೆ ಈ ರೀತಿಯಲ್ಲಿ ಕೇವಲ ಪತ್ರಿಕೆಗಷ್ಟೇ ಸುದ್ದಿ ಕೊಡಲಿಲ್ಲ, ಆಕಾಶವಾಣಿಗೂ ಸುದ್ದಿ ಕೊಡ್ತಾ ಇದ್ರು ತಾವು. ಇನ್ನು ಇವನ್ನೆಲ್ಲವನ್ನು ಹೊರತುಪಡಿಸಿ ತಮ್ಮ ಒಂದು ಅತಿ ಸಂತೋಷದ ಕ್ಷಣ ಯಾವುದಾದ್ರೂ ಇದ್ದರೆ ನಮ್ಮ ಕೇಳೋರೊಟ್ಟಿಗೆ ಹಂಚ್ಕೋಬಹುದು. ಖಂಡಿತ. ನನಗೆ ತುಂಬ ಸಂತೋಷ ಆಗಿದ್ದು, ನಾನು ತಾತ ಆಗ್ತಾ ಇದ್ದೀನಿ. ನಾನು ಎಂದಿನಂತೆ ಸುದ್ದಿ ಮಾಡ್ತಾ ಕೂತಿದ್ದೆ. ನನ್ನ ಮಗಳು ಫೋನ್ ಮಾಡಿದ್ದು, ಅಪ್ಪ ನೀನು ತಾತ ಆಗ್ತಾ ಇದೆಯಾ ಅಂತ. ನನಗೆ ಆವಾಗ ತುಂಬ ಸಂತೋಷ ಆಯಿತು. ಒಂದು ಸಂತೋಷ. ಎರಡನೇ ಸಂತೋಷ, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶಿವಾನಂದ ತಗಡೂರು ಅಂತ ಮಾನ್ಯ ಅವರಿದ್ದಾರೆ. ಅವರು ನನಗೆ ಮೊಬೈಲಲ್ಲಿ ಫೋನ್ ಮಾಡಿದರು. ಒಂದು ಶುಭಾಶಯವನ್ನು ನನಗೆ ತಿಳಿಸ್ತಾ ಇದ್ದೀನಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ತಾವು ಆಯ್ಕೆ ಆಗಿದ್ದೀರಿ ಅನಂತ ನಾಡಿಗರೇ ಅಂತ ಹೇಳಿದರು. ಆಗ ನನಗೆ ತುಂಬ ಸಂತೋಷ ಆಯಿತು. ಇವೆರಡೂ ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳು. ಅದೇ ಸಂತೋಷದ ಕ್ಷಣವನ್ನಷ್ಟೇ ನಾವು ಕೇಳಿಬಿಡ್ತೀವಿ. ತಮಗೆ ಆಘಾತ ನೀಡಿದಂಥದ್ದು ಇರ್ಬೋದಲ್ವಾ? ಆಘಾತ ಅಂತ ಅಂದ್ಕೊಳ್ಳದೆ ಹೋದರೂ ಕೂಡ ಒಂದು ರೀತಿಯಲ್ಲಿ ಪತ್ರಿಕೋದ್ಯಮ ಸ್ವಲ್ಪ ಹೆದರಿಕೆ ಉಂಟು ಮಾಡ್ತು. ನಾನೊಂದು ಲೇಖನ ಬರೆದಿದ್ದೆ. ನಮ್ಮ ಮನೆಗೆ ಖಾದ್ರಿ ಶಾಮಣ್ಣವರು, ಗರುಡನಗಿರಿ ನಾಗರಾಜು, ಕಡೂರು ಹಿರಿಯ ಪತ್ರಕರ್ತ MN ಕೃಷ್ಣಮೂರ್ತಿ ಅವರು ಬಂದರು. ನಾನು ಒಂದು 8 ದಿವಸ ಮನೇಲೇ ಇದ್ದುಬಿಟ್ಟಿದ್ದೆ. ಒಂದು ಲೇಖನ ಬರೆದೆ, ಜನ ಸ್ವಲ್ಪ ಸಿಟ್ಟಾಗ್ಬಿಟ್ರು. ನಾನು ಮನೇಲಿದ್ದಾಗ ಖಾದ್ರಿ ಶಾಮಣ್ಣವ್ರು ಬಂದರು, ನನ್ನನ್ನು ಕರೆದು ಮಾತಾಡಿಸಿರು. ಅವರೊಂದು ಎಚ್ಚರಿಕೆ ನನಗೆ ಹೇಳಿದರು, ಅನಂತ ನಾಡಿಗ್ ನೀವೇನು ಬರೆದಿದ್ದೀರಿ ಅದರಲ್ಲಿ ಏನೂ ದೋಷ ಇಲ್ಲ, ತಪ್ಪಿಲ್ಲ. ಇವತ್ತು ಅವರಿಗೆ ಯಾರಿಗೋ ಒಂದು ಆದ ತೊಂದರೆ ಬರೆದಿದ್ದೀರಿ, ನಾಳೆ ಅವರಿಗಾಗೋ ಸುಖನ ಬರೀತೀರಿ. ಈ ಸಂದರ್ಭದಲ್ಲಿ ನೀವು ಬರೆದದ್ದನ್ನು ಸಮರ್ಥನೆ ಮಾಡ್ಕೊಳ್ಬೇಕು. ಧೈರ್ಯ ಇದ್ದರೆ ಮಾತ್ರ ಪತ್ರಿಕೆ ಪೆನ್ನು ಹಿಡಿಬೇಕು. ಅಧೈರ್ಯ ಆದರೆ, ಅಂಜುಬುರುಕರಾದರೆ ಇವತ್ತೇ ಬಿಟ್ಬಿಡಿ ಪತ್ರಿಕೆನ ನೀವು ಅಂತ ಖಾದ್ರಿ ಶಾಮಣ್ಣವರು, ಗರುಡನಗಿರಿ ನಾಗರಾಜು ನನಗೊಂದು ಬೆನ್ತಟ್ಟಿ ಪ್ರೋತ್ಸಾಹ ಮಾಡಿದರು. ಹೌದು, ನಾನು ಬರೆದಿದ್ದು ಸತ್ಯವಾಗಿದ್ದರೆ ಅದನ್ನು ನಾನು ಸಮರ್ಥನೆ ಮಾಡ್ಕೋಬೇಕು ಅನ್ನುವಂತಹ ಎಚ್ಚರಿಕೆ ನನಗೆ ಇದಾಯಿತು. ಸಂತೋಷ ಆಯಿತು. ಅನಂತರ ನಾನು ಹಿಡಿದೆ, ಮತ್ತೆಂದೂ ಹಿಂತಿರುಗಿ ನಾನು ನೋಡಲಿಲ್ಲ. ಹಿಂತಿರುಗಿ ನೋಡೋದು ಬೇಡ. ತಮ್ಮ ಜೀವನದುದ್ದಕ್ಕೂ ಪತ್ರಿಕೆಯಲ್ಲಿ ಈಗಲೂ ಬರಿತಾ ಇದ್ದೀರಿ. ಖಂಡಿತ ನಿಮ್ಮ ಜೀವನದುದ್ದಕ್ಕೂ ಈ ರೀತಿ ಪತ್ರಿಕೆಯಲ್ಲಿ ಬರಿತಾ ಇರಿ ಎನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು ಸರ್.
ಇದುವರೆಗೆ ಈ ಸಾಲಿನ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ತರೀಕೆರೆಯ ಹಿರಿಯ ಪತ್ರಕರ್ತ ಅನಂತ ನಾಡಿಗ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.